ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಭಯೋತ್ಪಾದನೆಯ ಸ್ವರೂಪ ನಿಧಾನವಾಗಿ ಬದಲಾಗ್ತಾ ಇದೆ. ಈ ಹಿಂದೆ ಆರ್ಗನೈಸ್ಡ್ ದಾಳಿಗಳಾಗ್ತಾ ಇದ್ವು, ಗುಂಪುಗಳಲ್ಲಿ ಕೆಲಸ ನಡೀತಾ ಇತ್ತು. ಈಗ ಉಗ್ರರು ಸ್ಟ್ರಾಟಜಿಯನ್ನು ಬದಲಿಸಿಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಸಂಘಟಿತ ದಾಳಿಗಳ ಜೊತೆಗೆ ಲೋನ್ ಉಲ್ಫ್ ಅಟ್ಯಾಕ್ಗಳು ದೊಡ್ಡ ಮಟ್ಟದಲ್ಲಿ ನಡೆಯೋ ಸಾಧ್ಯತೆಗಳನ್ನ ತನಿಖಾ ತಂಡಗಳು ಪತ್ತೆ ಮಾಡಿವೆ. ಭಾರತದ ನಾನಾ ರಾಜ್ಯಗಳಲ್ಲಿ ಇಂಥದ್ದೊಂದು ನೆಟ್ವರ್ಕ್ ಅನ್ನ ಸಿದ್ಧಪಡಿಸ್ತಾ ಇದ್ದ ಮೌಲ್ವಿಯೊಬ್ಬನನ್ನ ಬಂಧಿಸಲಾಗಿದೆ. ಅವನಿಗೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ಉಗ್ರ ಸಂಘಟನೆಗಳ ಜೊತೆ ಲಿಂಕುಗಳು ಕೂಡ ಬಹಿರಂಗಗೊಳ್ತಾ ಇವೆ. ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ದಾಳಿಗಳನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದ ಪಾಕಿಸ್ತಾನಿ ಬೆಂಬಲಿತ ಉಗ್ರರ ತಂಡವೊಂದನ್ನು ಕೂಡ ಬಂಧಿಸಲಾಗಿದೆ. ಹಾಗಾದ್ರೆ ಏನಿದು ಭಾರತದ ಉಗ್ರ ತಂಡಗಳ ಯೋಜನೆ? ಅದು ಮುಂದಿನ ದಿನಗಳಲ್ಲಿ ಹೇಗೆ ಏಜೆನ್ಸಿಗಳಿಗೆ ತಲೆನೋವಾಗಿ ಪರಿಣಮಿಸುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ಮೇಲೆ ಸಾಮೂಹಿಕ ಕಲ್ಲು ತೂರಾಟಗಳು, ಉಗ್ರರ ದಾಳಿಗಳ ಪ್ರಮಾಣ ಕಡಿಮೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬೇಕು. ಆದ್ರೆ ಅಲ್ಲಿ ಉಗ್ರವಾದ ಸಂಪೂರ್ಣವಾಗಿ ಕೊನೆಗೊಂಡೇನು ಹೋಗಿಲ್ಲ. ಕೆಲವರು ಪಾಕಿಸ್ತಾನದಿಂದ ನುಸುಳಿ ಬಂದ ಉಗ್ರರು ಕಾರ್ಯಾಚರಣೆಗಳನ್ನು ಮಾಡ್ತಾರೆ. ಉಳಿದಂತೆ ಕಾಶ್ಮೀರದ್ದೇ ಕೆಲ ಯುವಕರು ಆಗಾಗ ದಾಳಿಗಳನ್ನು ಮಾಡಿ ಕಾಣೆಯಾಗಿ ಹೋಗ್ತಾರೆ. ಅಲ್ಲಿ ದಾಳಿ ಮಾಡಿದವನು ಯಾರು ಗೊತ್ತಾಗೋದಿಲ್ಲ, ಅವನು ಹೊರಗಿನವನೂ ಆಗಿರೋದಿಲ್ಲ. ಹಾಗೆ ಅದು ಸಾಮೂಹಿಕ ದಾಳಿ, ಸಾಮೂಹಿಕ ನರಮೇಧ ಇಂಥದ್ದು ಕೂಡ ಆಗಿರ್ಬೇಕಂತೇನಲ್ಲ. ಒಬ್ಬರೋ ಇಬ್ಬರೋ ಸಾಮಾನ್ಯರ ಹಾಗೆ ಬರ್ತಾರೆ. ಯಾರೋ ಸೇನಾಧಿಕಾರಿಯನ್ನೋ, ಪೊಲೀಸ್ ಅಧಿಕಾರಿಯನ್ನೋ ಅಥವಾ ಅಲ್ಲಿನ ವರ್ತಕನನ್ನೋ, ಸಮಾಜದ ಹಿರಿಯನನ್ನೋ ಕೊಂದು ಹಾಕ್ತಾರೆ. ಬಂದಷ್ಟೇ ನಿಗೂಢವಾಗಿ ಕಾಣೆ ಕೂಡ ಆಗಿ ಹೋಗ್ತಾರೆ. ಇದು ಹೊಸ ಥರದ ಮೋಡಸ್ ಆಪರೆಂಡಿ. ಇವರಿಗೆ ಹಳೆಯ ಕ್ರೈಮ್ ರೆಕಾರ್ಡ್ಸ್ ಇರೋದಿಲ್ಲ, ಹೀಗಾಗಿ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗೋದಿಲ್ಲ. ಇಂಥವರನ್ನ ಲೋನ್ ವೋಲ್ಫ್ ಅಥವಾ ಒಂಟಿ ತೋಳಗಳು ಅಂತ ಕರೀತಾರೆ. ಈಗ ಕಾಶ್ಮೀರದಲ್ಲಿ ಸಾಕಷ್ಟು ವರ್ಷಗಳಿಂದ ಇಂಥ ಲೋನ್ ವೋಲ್ಫ್ ಅಟ್ಯಾಕ್ಗಳಾಗ್ತಾ ಇವೆ. ಅದೇ ಥರದ ದಾಳಿಗಳನ್ನ ಭಾರತದಾದ್ಯಂತ ವಿಸ್ತರಿಸುವ ಪ್ರಯತ್ನವೊಂದನ್ನ ಭಯೋತ್ಪಾದಕ ನಿಗ್ರಹ ದಳ ಇತ್ತೀಚೆಗೆ ವಿಫಲಗೊಳಿಸಿದೆ ಮತ್ತು ಬಿಹಾರ ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ಒಂದಷ್ಟು ಜನರನ್ನ ಬಂಧಿಸುವ ಕೆಲಸ ಕೂಡ ನಡೆದಿದೆ. ಹಾಗೆ ಬಂಧಿತರಾದವರಲ್ಲಿ ಪ್ರಮುಖ ಮುಲ್ಲಾ ಇಜಾರ್ ಉಲ್ ಹಕ್. ಮೊನ್ನೆ ಸೋಮವಾರ ಮಧ್ಯಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ATS ಮತ್ತು ಬಿಹಾರ ATSನ ಜಂಟಿ ತಂಡಗಳು ಬಿಹಾರದ ಮಧುಬನಿ ಜಿಲ್ಲೆಯ ಪೌಂಡಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಜಾರ್ ಉಲ್ ಹಕ್ ಅನ್ನೋನನ್ನ ವಶಕ್ಕೆ ಪಡ್ಕೊಂಡಿವೆ. ಇವನು ಉಗ್ರರನ್ನ ನೇಮಕ ಮಾಡುವ ಕೆಲಸವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದ. ಅದಕ್ಕೆ ಮದರಸಾಗಳು ಮತ್ತು ಅಲ್ಲಿನ ಶಿಕ್ಷಕರ ಜಾಲವನ್ನ ಬಳಕೆ ಮಾಡಿಕೊಳ್ಳೋ ಕೆಲಸ ಮಾಡ್ತಿದ್ದ ಅನ್ನೋ ಬಗ್ಗೆ ಏಜೆನ್ಸಿಗಳು ಅನುಮಾನವನ್ನ ವ್ಯಕ್ತಪಡಿಸಿವೆ. ಗೆಳೆಯರೆ, ಇವನು ಸಿಕ್ಕಿದ್ದು ಕೂಡ ಒಂದು ವಿಶೇಷನೇ. ಇತ್ತೀಚೆಗೆ ಅಂದ್ರೆ ಜೂನ್ 12ನೇ ತಾರೀಕು ಮಧ್ಯಪ್ರದೇಶದ ATS ಭೋಪಾಲ್ನ ಖಾಜಿ ಕ್ಯಾಂಪ್ ಪ್ರದೇಶದಲ್ಲಿ ನಾನ್ಹೇಬಿ ಮಸೀದಿ ಬಳಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಫರಾಜ್ ಅನ್ನೋನನ್ನ ಬಂಧಿಸಲಾಯಿತು. ಈ ಫರಾಜ್ ಅಲ್ಲಿನ ಚಿಕಿತ್ಸಾಲಯವೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಎನ್ಕ್ರಿಪ್ಟೆಡ್ ಡಿಜಿಟಲ್ ಚಾನೆಲ್ಗಳ ಮೂಲಕ ಅಂದ್ರೆ ಟೆಲಿಗ್ರಾಮ್, ವಾಟ್ಸಪ್ ಸೇರಿದಂತೆ ಇನ್ನಿತರ ಚಾನೆಲ್ಗಳ ಮೂಲಕ ಪ್ರಸಾರ ಆಗ್ತಾ ಇದ್ದ ಮತಾಂಧರ ಭಾಷಣಗಳು, ಉಗ್ರವಾದಿಗಳ ಪ್ರಚೋದನಾತ್ಮಕ ಮಾಹಿತಿಗಳುಳ್ಳ ವಿಡಿಯೋಗಳು ಮುಂತಾದವುಗಳನ್ನ ಬೇರೆಯವರಿಗೆ ಕಳುಹಿಸಿಕೊಡ್ತಾ ಇದ್ದ. ಮಧ್ಯಪ್ರಾಚ್ಯದ ಇಸ್ಲಾಮಿಕ್ ಉಗ್ರ ಸಂಘಟನೆಗಳ ವಿಡಿಯೋಗಳನ್ನ, ಸಾಹಿತ್ಯವನ್ನ ಅತಿ ಹೆಚ್ಚಾಗಿ ಹಂಚಿಕೊಳ್ತಾ ಇದ್ದ ಮತ್ತು ಇದರಿಂದ ಪ್ರಭಾವಿತನಾಗಿದ್ದ ಅನ್ನೋದು ಕೂಡ ಗೊತ್ತಾಯಿತು. ಅವನ ಬಳಿ ಸಿಕ್ಕ ಮೊಬೈಲ್, ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಮುಂತಾದ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಸಾಕಷ್ಟು ಕಳವಳಕಾರಿ ಮಾಹಿತಿ ಇತ್ತು. ಇವನನ್ನ ಬಂಧಿಸಿದ ನಂತರ ಇವನ ಸಂಪರ್ಕ ಜಾಲವನ್ನ ಹುಡುಕುವ ಕೆಲಸಕ್ಕೆ ಏಜೆನ್ಸಿಗಳು ಮುಂದಾದವು. ಅಲ್ಲಿ ಇವನೊಬ್ಬನೇ ಇದರಿಂದ ಪ್ರಭಾವಿತನಾಗ್ತಾ ಇದ್ದಾನ ಅಥವಾ ಅವನನ್ನು ಇದಕ್ಕೆ ಜೋಡಿಸಿದ ಮತ್ಯಾರಾದರೂ ಇದಾರಾ, ಅವನು ಯಾರೆಲ್ಲರನ್ನ ಇದಕ್ಕೆ ಜೋಡಿಸಿದಾನೆ, ಇಲ್ಲೊಂದು ವ್ಯವಸ್ಥಿತ ಜಾಲ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ತನಿಖಾ ತಂಡಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವು. ಇದೇ ಸಂದರ್ಭದಲ್ಲಿ ಅವನು ಆಫ್ಘನಿಸ್ತಾನ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದ. ಅಲ್ಲಿಂದ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶಕ್ಕೆ ಬಂದು ಅಲ್ಲಿನ ಉಗ್ರ ಶಿಬಿರಗಳಿಗೆ ಹೋಗೋ ಐಡಿಯಾ ಕೂಡ ಅವನಿಗಿತ್ತು ಅನ್ನೋ ಮಾಹಿತಿ ಲಭ್ಯ ಆಯಿತು. ಹೀಗಾಗಿ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋದ್ರು. ಅಲ್ಲಿ ಅವನ ವಿಚಾರಣೆ ನಡೀತಿರುವಾಗಲೇ ಉತ್ತರ ಪ್ರದೇಶದ ಸಹರಾನ್ಪುರ್ ಜಿಲ್ಲೆಯಲ್ಲಿ ನಯೀಮ್ ಅಬ್ದುಲ್ಲಾ ಖುರೇಶಿ ಅನ್ನೋನನ್ನ ಬಂಧಿಸಲಾಯಿತು. ಸೇಮ್ ಅವನು ಹೀಗೇನೆ ಟೆಲಿಗ್ರಾಮ್ ಹಾಗೂ ಇನ್ನಿತರ ಎನ್ಕ್ರಿಪ್ಟೆಡ್ ಚಾನೆಲ್ಗಳ ಮೂಲಕ ಉಗ್ರವಾದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತರಿಸ್ಕೊಳ್ತಾ ಇದ್ದ, ಅದನ್ನ ಹಂಚುತ್ತಲೂ ಇದ್ದ. ಇವನಿಗೂ ಫರಾಜ್ಗೂ ಏನಾದರೂ ಲಿಂಕ್ ಇದೆಯಾ ಅಂತ ಹುಡುಕಿದ ಅಧಿಕಾರಿಗಳಿಗೆ ಅಲ್ಲೊಂದು ಬೆಳಕು ಕಾಣಿಸ್ಕೊಳ್ತು. ಇವರಿಬ್ಬರೂ ಕೂಡ ದಿಯೋಬಂದ್ ಮದರಸಾದಲ್ಲಿ ಕಲಿತವರು ಅಷ್ಟೇ ಅಲ್ಲ, ಇಬ್ಬರು ಕ್ಲಾಸ್ಮೇಟ್ಸ್ ಕೂಡ ಆಗಿದ್ರು. ಅಲ್ಲಿಗೆ
ದೇವಬಂದ್ ಮದರಸಾದ ಒಂದು ಲಿಂಕು ಇಂಥವರನ್ನ ಒಟ್ಟುಗೂಡಿಸ್ತಾ ಇದೆ ಅನ್ನೋದು ತನಿಖಾ ತಂಡಗಳಿಗೆ ಅರ್ಥವಾಗ್ತಾ ಹೋಯಿತು. ಈ ನಯೀಂ ಮೊಹಮ್ಮದ್ ಫರಾಜ್ಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದ. ಅವನಿಲ್ಲಿನ ಅತ್ಯಂತ ಸೂಕ್ಷ್ಮ ಸ್ಥಳಗಳಿಗೆ ಸಂಬಂಧಪಟ್ಟ ಫೋಟೋಗಳು ಮತ್ತು ವಿಡಿಯೋಗಳನ್ನ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಲಷ್ಕರ್ಗೆ ಮತ್ತು ISIಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದ್ದ. ಅವನಿಗೆ ಹಗ್ಗ ಹಾಕಿದ ಪೊಲೀಸರು ಅಲ್ಲಿಂದ ಸೀದಾ ರಾಜಸ್ಥಾನಕ್ಕೆ ಹೋದ್ರು. ಅಲ್ಲಿ ರಾಜಸ್ಥಾನದ ATS ಸಹಭಾಗಿತ್ವದಲ್ಲಿ ರಾಜಸ್ಥಾನ್ ಹರಿಯಾಣ ಗಡಿ ಸಮೀಪದ ಆಲ್ವಾರ್ ಜಿಲ್ಲೆಯಲ್ಲಿ ಮೊಹಮ್ಮದ್ ಶಕೀರ್ ಮೇವ್ ಅನ್ನೋನನ್ನ ಬಂಧಿಸಲಾಯಿತು. ಗೆಳೆಯರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ 3 ಜನ 35ರಿಂದ 38ರ ನಡುವಿನ ವಯಸ್ಸಿನವರು ಮತ್ತು 3 ಜನಕ್ಕೆ ಮದರಸಾ ಸಿಂಡಿಕೇಟ್ನ ಸಂಪರ್ಕಗಳಿದ್ವು. ಬಂಧಿತರಿಂದ ಸಾಕಷ್ಟು ಡಿಜಿಟಲ್ ಸಾಕ್ಷ್ಯಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅವರು ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ಒಂದಷ್ಟು ನಂಬರ್ಗಳಿಗೆ ನಿರಂತರವಾಗಿ ಕಾಲ್ ಮಾಡಿರುವುದು ಗೊತ್ತಾಗಿದೆ. ಆ ಸಂಖ್ಯೆಗಳನ್ನೀಗ ಪರಿಶೀಲಿಸಲಾಗ್ತಾ ಇದೆ. ಜೊತೆಗೆ ಎನ್ಕ್ರಿಪ್ಟೆಡ್ ಮೆಸೆಂಜರ್ ಆ್ಯಪ್ಗಳಿಂದ ಹೋದ ಸಂದೇಶಗಳ ಬಗ್ಗೆ ಕೂಡ ಅಲ್ಲಿ ತನಿಖೆ ಶುರುವಾಗಿದೆ. ATS ಮೂಲಗಳ ಪ್ರಕಾರ ಫರಾಜ್ನ ಮೊಬೈಲ್ನ ಫೋರೆನ್ಸಿಕ್ ಪರೀಕ್ಷೆಗಳಲ್ಲಿ ಒಂದಷ್ಟು ಅತಿ ಮುಖ್ಯ ಮಾಹಿತಿ ಕೂಡ ಲಭ್ಯ ಆಗಿದೆ. ಇವನು ಪಾಕಿಸ್ತಾನದ ಖಾಲಿದ್ ಸೈಫುಲ್ಲಾ ಅನ್ನೋ ಹ್ಯಾಂಡ್ಲರ್ ಜೊತೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ದ. ಖಾಲಿದ್ ಭಾರತದಲ್ಲಿ ನಡೆದ ಸಾಕಷ್ಟು ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದ ಅಂತ ಹೇಳಲಾಗುತ್ತೆ. ಲಷ್ಕರ್ಗಾಗಿ ಖಾಲಿದ್ ಕೆಲಸ ಮಾಡ್ತಾ ಇದ್ದ. ಇವನು ISI ಸಂಪರ್ಕದಲ್ಲಿ ಕೂಡ ಇದ್ದ ಅನ್ನೋ ಮಾಹಿತಿ ಏಜೆನ್ಸಿಗಳಿಗೆ ಸಿಕ್ಕಿದೆ. ಇಲ್ಲಿ ಖಾಲಿದ್ ಸೈಫುಲ್ಲಾ ದೇವಬಂದ್ ಮದರಸಾ ಪ್ರಾಡಕ್ಟ್ಗಳ ಮೂಲಕ ಉತ್ತರ ಭಾರತದಲ್ಲೊಂದು ಸಿಂಡಿಕೇಟನ್ನು ನಿರ್ಮಾಣ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಅಲ್ಲಿ ನೇಮಕಾತಿಗಳು ಆರಂಭ ಆಗಿದ್ವು. ಈ ಬಂಧಿತರನ್ನ ಸ್ವಲ್ಪ ವಿಚಾರಿಸ್ತಾ ಇದ್ದ ಹಾಗೆ ಅವರು ಬಿಹಾರದ ಮೌಲಾನಾ ಇಜಾರ್ ಉಲ್ ಹಕ್ ಅನ್ನೋನ ಹೆಸರನ್ನ ಬಾಯ್ಬಿಟ್ರು. ಅವನನ್ನು ಕೂಡ ಈಗ ಬಂಧಿಸಲಾಗಿದೆ. ಈ ಮೌಲಾನಾ ಇಲ್ಲಿ ರಿಕ್ರೂಟ್ಮೆಂಟ್ ಅನ್ನ ನೋಡ್ಕೊಳ್ತಾ ಇದ್ದ. ಅವನಿಗೆ ಅಮೀರ್ ಸ್ಥಾನವನ್ನ ಕೊಡಲಾಗಿತ್ತು ಅನ್ನೋದು ತನಿಖೆಯಿಂದ ಬಯಲಾಗ್ತಾ ಇದೆ. ಗೆಳೆಯರೆ, ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಮದರಸಾ ಮಸೀದಿಗಳಲ್ಲಿ ಕೆಲಸ ಮಾಡ್ತಿದ್ದವರನ್ನ ನೇಮಕ ಮಾಡ್ಕೋತಾ ಅವರ ಮೂಲಕ ಸಿಂಡಿಕೇಟ್ ವಿಸ್ತರಣೆ ಮಾಡೋ ಪ್ರಯತ್ನದ ಭಾಗ ಮತ್ತು ಮುಂದಿನ ದಿನಗಳಲ್ಲಿ ಲೋನ್ ವೋಲ್ಫ್ ಅಟ್ಯಾಕ್ಗಳಿಗೊಂದು ತಂಡವನ್ನು ಸಿದ್ಧಪಡಿಸೋ ಕೆಲಸವೊಂದಿಲ್ಲಿ ಸದ್ದಿಲ್ಲದೆ ನಡೀತಿತ್ತು ಅಂತ ಹೇಳಲಾಗ್ತಾ ಇದೆ. ಲೋನ್ ವೋಲ್ಫ್ ಅಟ್ಯಾಕ್ ಅನ್ನೋದು ನಿಜಕ್ಕೂ ಆತಂಕಕಾರಿ ಅಂಶವಾಗಿ ಬದಲಾಗುತ್ತೆ. ಯಾರೋ ನಮ್ಮ ನಡುವೆ ಇರೋ ಯುವಕ, ನಮ್ಮ ನಡುವಿನ ವ್ಯಾಪಾರಿ, ಬ್ಲೂ ಕಾಲರ್ ಲೇಬರ್, ಎಲ್ಲೋ ಕಟಿಂಗ್ ಶಾಪಲ್ಲಿ ಕೆಲಸ ಮಾಡೋನು, ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಕಾರ್ಪೆಂಟರು, ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ಹೈರ್ ಮಾಡ್ಕೊಳ್ಳೋ ಯಾವನೋ ಸರ್ವಿಸ್ ಕೆಲಸಗಾರ, ಸ್ವಿಗ್ಗಿ ಅಥವಾ ಇನ್ಯಾವುದೋ ಫುಡ್ ಡೆಲಿವರಿ ಕೆಲಸ ಮಾಡೋ ಹುಡುಗ, ಯಾರು ಬೇಕಾದರೂ ಆಗಿರಬಹುದು, ಬಂದ ಒಂದು ಕ್ರೈಮ್ ಮಾಡ್ದ, ಯಾರೋ ಸಮಾಜದಲ್ಲಿ ತುಂಬ ಪ್ರತಿಷ್ಠಿತರು ಅಥವಾ ಸಾಮಾಜಿಕ ಕಾರ್ಯಕರ್ತ, ಧಾರ್ಮಿಕ ಮುಖಂಡ, ಧಾರ್ಮಿಕ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಯಕರ್ತ, ಇಂಥವ್ರು ಯಾರನ್ನೋ ಕೊಂದ, ಏನೂ ಗೊತ್ತಾಗದ ಹಾಗೆ ಅಲ್ಲಿಂದ ಹೋದ ಅಂತ ಇಟ್ಕೊಳ್ಳಿ. ಅದು ಬರೀ ಒಂದು ಹತ್ಯೆಗೆ ಮಾತ್ರ ಸೀಮಿತ ಆಗೋದಿಲ್ಲ. ಅದರ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತವೆ. ಕೋಮು ಗಲಭೆಗಳಿಗೆ, ಒಂದು ಶಾಶ್ವತ ಟ್ರಸ್ಟ್ ಡೆಫಿಸಿಟ್ಗೆ, ಅಪನಂಬಿಕೆಗೆ, ಸಾಮಾಜಿಕ ಅನಾರೋಗ್ಯಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ. ಅದನ್ನ ಲೋನ್ ವೋಲ್ಫ್ಗಳ ಮೂಲಕ ಮಾಡಿಸೋ ಕೆಲಸವನ್ನ ಪಾಕ್ ಮೂಲದ ಉಗ್ರ ಸಂಘಟನೆಗಳು ಮಾಡ್ತಾ ಇದ್ದಂತಿವೆ. ಅವರ ಜಾಲವನ್ನ ಭೇದಿಸುವ ಕೆಲಸ ಉತ್ತರದ ATS ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡುವ ಮತ್ತು ಅಪರಾಧ ಕೃತ್ಯಗಳಿಗಾಗಿ ಸಂಚು ಮಾಡ್ತಾ ಇದ್ದ ಅನಸ್ ತ್ಯಾಗಿ, ಮೋಹಿತ್ ಅಲಿಯಾಸ್ ಯೋಗಿ, ದೀಪಕ್ ಅಗ್ರೋಲಾ, ಆರಿಫ್ ಅಲಿಯಾಸ್ ಪ್ರಧಾನ್, ಜತನ್ ಮತ್ತು ಸಬೀರ್ ಅನ್ನೋರನ್ನ ಬಂಧಿಸಲಾಗಿದೆ. ಇವರೆಲ್ಲ ಗಾಜಿಯಾಬಾದ್ ನಿವಾಸಿಗಳು. ಹಾಗೆ ಪಂಜಾಬ್ನ ಕರಣ್ವೀರ್ ಸಿಂಗ್ ಅನ್ನೋನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರು ಪಾಕಿಸ್ತಾನ ಮೂಲದ ಗ್ಯಾಂಗ್ಸ್ಟರ್ ಶಹಜಾದ್ ಭಟ್ಟಿ ಮತ್ತು ಅಜ್ಮಲ್ ಗುಜರ್ ಗುಂಪಿಗೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ಈ ಶಹಜಾದ್ ಭಟ್ಟಿಯನ್ನ ISI ಬಳಸ್ಕೊಳ್ತಾ ಇದೆ. ಅವನನ್ನೀಗ ಭಾರತದಲ್ಲಿ ಪಂಜಾಬ್ ಮೂಲದ ಯುವಕರನ್ನ ಬಳಸಿಕೊಂಡು ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ, ಗನ್ ರನ್ನಿಂಗ್ ಹಾಗೂ ಟಾರ್ಗೆಟ್ ಕಿಲ್ಲಿಂಗ್ಸ್ ನಂಥ ಕೃತ್ಯಗಳಿಗೆ ISI ಬಳಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಮುಂದಿನ ದಿನಗಳಲ್ಲಿ ಇವನನ್ನ ದಾವೂದ್ ಇಬ್ರಾಹಿಂಗೆ ಪರ್ಯಾಯವಾಗಿ ರೂಪಿಸುವ, ಬೆಳೆಸುವ ಮತ್ತು ಸಿಖ್ ನೆಟ್ವರ್ಕ್ ಮೂಲಕ ಭಾರತದಲ್ಲಿ ಮಾದಕ ಪದಾರ್ಥಗಳು ಹಾಗೂ ಗಲಭೆಗಳನ್ನ ಹೆಚ್ಚಿಸುವ ಕೆಲಸಕ್ಕೆ ಬಳಸಿಕೊಳ್ಳುವ ಪ್ರಯತ್ನವನ್ನ ISI ಶುರು ಮಾಡಿದೆ. ಅವನ ಸಿಂಡಿಕೇಟ್ಗೆ ಸೇರಿದ ಈ ತಂಡ ದೆಹಲಿಯಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇವರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಪಂಜಾಬ್ ಗಡಿವರೆಗೆ ಗುಜರ್ ಹಾಗೂ ಭಟ್ಟಿ ಗ್ಯಾಂಗ್ ಆಯುಧ ಮತ್ತು ಮಾದಕ ಪದಾರ್ಥಗಳನ್ನ ಡ್ರೋನ್ಗಳ ಮೂಲಕ ಸಾಗಾಟ ಮಾಡಿ ಅಲ್ಲಿ ಗಡಿಯಲ್ಲಿ ಡ್ರಾಪ್ ಮಾಡುತ್ತೆ. ಅದನ್ನ ದೇಶದ ಒಳಗೆ ತರೋ ಕೆಲಸವನ್ನ ಈ ಬಂಧಿತರು ನೋಡ್ಕೊಳ್ತಾ ಇದ್ರು. ಹಾಗೆ ಇಲ್ಲಿನ ಬೇರೆ ಬೇರೆ ಗ್ಯಾಂಗ್ಗಳಿಗೆ ಆಯುಧಗಳ ಸರಬರಾಜನ್ನು ಕೂಡ ಇವರೇ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದ್ದು ತನಿಖೆ ಮುಂದುವರಿತಾ ಇದೆ.
ಒಟ್ಟಾರೆ ಭಾರತದಲ್ಲಿನ ಮೂಲಭೂತವಾದಿಗಳು ಹಾಗೂ ಒಂದಷ್ಟು ಅಪರಾಧ ಮನಸ್ಥಿತಿಯ ಯುವಕರನ್ನ ಪಾಕಿಸ್ತಾನ ಭಾರತದ ವಿರುದ್ಧ ಬಳಸ್ಕೊಳ್ಳೋದಿಕ್ಕೆ ಹೋಗ್ತಾ ಇದೆ. ಒಂದು ಕಡೆ ಮತಾಂಧತೆಯನ್ನು ಬಿತ್ತುವ ಕೆಲಸ ನಡೀತಿದ್ರೆ, ಮತ್ತೊಂದು ಕಡೆ ಮಾದಕ ಪದಾರ್ಥಗಳನ್ನ ಭಾರತದಾದ್ಯಂತ ವ್ಯಾಪಕವಾಗಿ ಹರಡೋ ಹಾಗೆ ನೋಡ್ಕೊಳ್ಳೋ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿ ಶುರು ಆಗಿದೆ. ಈಗ ತನಿಖಾ ಏಜೆನ್ಸಿಗಳು, ಗೃಹ ಇಲಾಖೆ ಮಾದಕ ಪದಾರ್ಥಗಳ ವಿರುದ್ಧ ದೊಡ್ಡದೊಂದು ಕಾರ್ಯಾಚರಣೆಯನ್ನ ಶುರು ಮಾಡಬೇಕಾದ ಅಗತ್ಯ ಕಾಣ್ತಾ ಇದೆ. ಇದು ಗೆಳೆಯರೆ, ಪಾಕಿಸ್ತಾನ ಮೂಲದ ಉಗ್ರರು ISI ಭಾರತದಲ್ಲಿ ಹರಡ್ತಾ ಇರೋ ಜಾಲದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.